ಜೆವಿ ಕಾಲೋನಿ ಗ್ರಾಮದಲ್ಲಿ ಗೌರವಾನ್ವಿತ ಬೋವಿ ಸಮಾಜದ ಸುಮಾರು 30 ಕುಟುಂಬಗಳ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಮ್ಮ ಹಾಗೂ ಹಿರಿಯ ಮುಖಂಡರಾದ ರಾಜಣ್ಣ ಹಾಗೂ ರಾಮಯ್ಯ ಮತ್ತು ಯುವ ಮುಖಂಡರ ಸಮ್ಮುಖದಲ್ಲಿ ಕಾರ್ಯಕ್ರಮವು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಬೋವಿ ಸಮಾಜದ ಕೆಜಿಎಫ್ ಗೌರವಾನ್ವಿತ ನಾಯಕರಾದ ಹಾಗೂ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ರಮೇಶ್ ಬಾಬು ಅವರು ಮಾತನಾಡಿ, ಕೋಲಾರ ಜಿಲ್ಲೆಯ ಮತಬಾಂಧವರು ಕ್ಷೇತ್ರಗಳಲ್ಲಿ ಗೆಲುವು ನಿರೀಕ್ಷೆ ಇಟ್ಟಿದ್ದಾರೆ. ನನ್ನ ಕ್ಷೇತ್ರಗಳಲ್ಲೂ ವಿವಿಧ ಪಕ್ಷಗಳಿಂದ ಸೇರ್ಪಡೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಮುಂದೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅವರು ಆಗುವುದು ಖಚಿತ ಎಂಬುದಾಗಿ ತಿಳಿಸಿದರು. ಮುಂದೆ ಚುನಾವಣೆ ರಾಜ್ಯದಲ್ಲಿ ನಮ್ಮ ಗುರಿ ಅಧಿಕಾರಕ್ಕೆ ಬರುವ ಸಂಭವ ಇದೆ. ಮಾಜಿ ಶಾಸಕರಾದ ಜಿಕೆ ವೆಂಕಟೇಶ್ವರರೆಡ್ಡಿ ಅವರು ಮಾತನಾಡಿ, ಈಗಾಗಲೇ ನಿಮ್ಮ ಸಮಾಜದವರು ಕೆಜಿಎಫ್ ಹಾಗೂ ಮುಳಬಾಗಿಲು ಕ್ಷೇತ್ರ ಅಭ್ಯರ್ಥಿಗಳು ಸಮರ್ಪಕವಾಗಿ ದುಡಿಯುತ್ತಿದ್ದಾರೆ. ಈಗಾಗಲೇ ಸುಮಾರು 35 ಪಂಚಾಯಿತಿಗಳು ಪ್ರವಾಸ ಮಾಡಿದ್ದೇವೆ. ಅವರೆಲ್ಲ ಕಷ್ಟ ಸುಖಗಳ ಬಗ್ಗೆ ವಿಚಾರಿಸಿದ್ದೇವೆ. ಇನ್ನು ಹೆಚ್ಚಿನ ರೀತಿಯ ಗ್ರಾಮಗಳಲ್ಲಿ ಸೇರ್ಪಡೆಯಾಗುವ ಸಂಭವವಿದೆ. ಈ ಪಕ್ಷದಲ್ಲಿ ಎಲ್ಲರೂ ಸೇರಿ ಸಮಾನರು ಎಂಬುವ ಭಾವನೆ ಈಗಾಗಲೇ ಗೌಡತಾತಗಡ್ಡ, ಶಿವಪುರ, ಬೀರಗಾನಪಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿಶ್ವಾಸವಿಟ್ಟು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಚಿಂತನೆ ಮಾಡಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕೆಜಿಎಫ್ ರಮೇಶ್ ಬಾಬುರವರು ನನ್ನ ರಾಜಕೀಯ ಗುರುಗಳು, ಸಜ್ಜನರು ಹಾಗೂ ಈ ಸಮಾಜದ ಕಷ್ಟಜೀವಿಗಳು ಹಾಗೂ ನಮ್ಮ ಪಕ್ಷಕ್ಕೆ ಬಂದಿರುವ ಎಲ್ಲರಿಗೂ ಸ್ವಾಗತ ಕೋರಿ ಗೌರವದಿಂದ ಬರಮಾಡಿಕೊಳ್ಳುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನೆಲ್ಲ ಮುಖಂಡರು, ಸುತ್ತಮುತ್ತ ಎಲ್ಲಾ ಗ್ರಾಮಗಳ ಪಕ್ಷದವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಇಟ್ಕೊಳ್ಳಿ. అదే రీతిగా కొడుకైన రామాంజే వాయినకున్న మా ఎమ్మెల్యే తరపు నుంచి అబ్బాయి మగ వెంకటేశ లేదా रमेश बाबू के रमेश बाबू के यंगस्वरेड्डी के यंगस्वरेड्डी के అయిందయా అయిందయా ప్రెసిడెంట్గా కార్యక్రమం జీరోలు వచ్చింది. సిగ్గేయలేదా మిస్టర్ రమేష్ కుమార్? సిగ్గేయలేదా నీకు? ఈ చదువు బీదోళ్ళు వాళ్ళ రక్తం తాగినావు, వాళ్ళు ఓట్లు వేయించుకోవడం, పెద్ద పదవులు చేపించినావు, కోటాను రూపాయలు లూటీ చేయడం, నువ్వే చెప్పిండి. ఏమే తరతరాతులకాయంత, తలమారులకాయంత, 4 తలమారులకాయంత మేము చేసుకుంటున్నాం. కాంగ్రెస్ వాళ్ళు ఇప్పుడు సోనియా గాంధీ, రాహుల్ గాంధీ వాళ్ళ రుణం తీసేట్లా అవకాశం మనకు వచ్చింది. తీర్చాల వాళ్ళ రుణం నువ్వే చెప్పిండి, నేను కాదు. కోట్లాది రూపాయలు అది ఎవరి సొమ్మదే? బీదోడు సొమ్ము, బీదోడు రక్తము తాగిండవు. ఇప్పుడు అంత కోట వేసుకోవడవు. 200 ఎకరాలు దండలో పెద్ద పౌల్ట్రీ ఫార్మర్ పెట్టావు. యాడ్ నుంచి వచ్చే డబ్బులు నీకు ఇప్పుడు సుమారు బోర్వెల్ అంతా 30-40 బోర్వెల్ ఉన్నాయి. ఆ మిషన్లు అంతా ఏడాది ఒక మిషన్ కూడా బిల్లు ఉండే లేకపోతే అన్ని గవర్నమెంట్ మిషన్లే. ఇప్పుడు కోటాంతర రూపాయలు చేసి ఎన్ఆర్జీ వర్కుల్ని సిమెంట్ రోడ్లు చేసుకోవడం నీ ఫార్ములా. ఇవంతా ఎవరికి తెలవనుకోవడం. వెంకటేశ్వరరెడ్డి ఉండే కానీ అన్ని తెలుసు మా ఇద్దరులంతా కూడా. ఇట్లా వచ్చి మోసాలు, అన్యాయాలు, లూటు చేసినావు. కేసీ వ్యాలీలా అలా దీంట్లో యావదే ఎత్తున పడలా ఇంకా ఎన్నో కార్యక్రమాలను లూటు చేసి నువ్వు బీదోడితో ముంచి, బీదోడితో అన్యాయం చేసి వాళ్ళ రక్తం తాగి వాళ్ళు ఓట్లు వేయించుకొని సంతోషంగా ఉండవు. మీరు పదవికి వచ్చింటివి. నువ్వు పదవిలో ఉన్నప్పుడు ఏం చేయగలవు?
వాళ్ళకి బీదోళ్ళకి అంత మద్దతు చేసే ఏమి ఆ జమీను వాళ్ళకు ఒక సాగు మనిషి ఇప్పించి వాళ్ళకు మనుషులుగా చేసే మార్చేదానికి నీకు యోగ్యత లేదా? మనుషులుగా మార్చేట్టుగా యోగ్యత లేదా నీకు? ಹಣೆ ಪಟ್ಟಿನ ಕಳಿಸ್ಕೋಬೇಕಾದ್ರೆ ತಾವು JDS ಪಕ್ಷಕ್ಕೆ ಮತ್ತೆ ವೆಂಕಟೇಶ್ವರ ಅಣ್ಣವ್ರಿಗೆ ಮತ ನೀಡಿ ಮತ್ತೆ ಸಮಯ ಅಭಾವ ಇರೋದ್ರಿಂದ ನಾನು ಹೆಚ್ಚಾಗಿ ಮಾತಾಡ್ಕೊಳ್ಳೋದಿಲ್ಲ. ನಿಮ್ಮ ಎಲ್ಲರೂ ಹೊಟ್ಟೆ ಹಸ್ಕೊಂಡು ಬಹಳ ಸಂತೋಷ ಆಗ್ತಾ ಇದೆ. ಹಾಗೂ ಒಂದು ಗಾದೆ ಇದೆ, ಒಳ್ಳೆಯದನ್ನೇ ಚೂಸ್ ಮಾಡ್ಕೊಳುತ್ತೆ ಅಂತ. ಅದೇ ರೀತಿ ತಾವು ಕೂಡ ಮಾನ್ಯ DK ವೆಂಕಟೇಶ್ವರರೆಡ್ಡಿ ನನ್ನ ರಾಜಕೀಯ ಗುರುಗಳು ಹಾಗೂ ಅವರು ಹೃದಯವಂತರು, ಸಜ್ಜನರು, ಒಳ್ಳೆಯ ವ್ಯಕ್ತಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ನಮ್ಮ ಸಮಾಜದವರು ಕೂಡ ಕಷ್ಟಜೀವಿಗಳು ಹಾಗೂ ಒಳ್ಳೆಯದನ್ನೇ ಬಯಸಂತ ಜನ. ಹಾಗಾಗಿ ತಾವು ಕೂಡ ಈ ದಿನ ಒಳ್ಳೆಯದನ್ನೇ ಬಯಸ್ಕೊಂಡಿದ್ರಿ, ಒಳ್ಳೆಯದನ್ನೇ ಚೂಸ್ ಮಾಡ್ಕೊಂಡಿದ್ರಿ. JDS ಪಕ್ಷಕ್ಕೆ ಆತ್ಮೀಯವಾಗಿ ಈ ದಿನ ಸೇರ್ಪಡೆಯಾಗಿದ್ದಂತ ಎಲ್ಲರಿಗೂ ಕೂಡ ಸುಸ್ವಾಗತವನ್ನು ಅವರ ಪರವಾಗಿ ನಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ಳುತ್ತೇನೆ. ಹಾಗೂ ಕುಮಾರಣ್ಣ बाबू के रमेश बाबू के यंगस्टर रेड्डी के ಎಲ್ಲ ನನ್ನ ಕೋಲಾರ ಜಿಲ್ಲೆ ಮತಬಂಧವರು ಹಾಗೂ ನಾಗರಿಕರು, ಸಮಸ್ತ ನಾಗರಿಕರು, ನಮ್ಮ ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ಪ್ರಬಲವಾಗಿ ಮುನ್ನುಗ್ಗುತ್ತಿದೆ. ಮತ್ತು ನಾವು 6 ಕ್ಷೇತ್ರಗಳಲ್ಲೂ ಕೂಡ ನಾವು ಖಂಡಿತವಾಗಿ ಗೆಲುವು ನಿರೀಕ್ಷೆ ಇಟ್ಟಿದ್ದೇವೆ. ಯಾಕಂತಂದರೆ ಈಗ ಶ್ರೀನಿವಾಸಪುರ ಕ್ಷೇತ್ರ ಇರ್ಬೋದು, ಪ್ರತಿಯೊಂದು ಗ್ರಾಮ ಹಂತದಲ್ಲಿ, ಹೋಬಳಿ ಹಂತದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಹಂತದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮನೇ ಇದಕ್ಕೆ ಒಂದು ನಿದರ್ಶನಗಳಾಗಿದೆ. ನನ್ನ ಕ್ಷೇತ್ರದಂಥ KGF ಕ್ಷೇತ್ರದಲ್ಲಿ ಕೂಡ ಸಹ ಕೂಡ ಅದೇ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ, ಪ್ರತಿಯೊಂದು ಗ್ರಾಮದಲ್ಲಿ ಮತ್ತು ವಾರ್ಡ್ ಮಟ್ಟದಲ್ಲೂ ಕೂಡ ಸುಮಾರು ಜನ ಇತರೆ ಪಕ್ಷಗಳನ್ನು ತೊರೆದು JDS ಕುಮಾರಣ್ಣವರ ನಾಯಕತ್ವ ಮತ್ತು ಪಕ್ಷದ ಸಿದ್ಧಾಂತಗಳನ್ನು ಹೆಚ್ಚಿಕೊಂಡು ಭಾಳಷ್ಟು ಬರ್ತಿದ್ದಾರೆ. ಹಾಗೂ ನಮಗೆಲ್ಲ ಗೊತ್ತಿರೋ ಹಾಗೆ ಅಮೃತನಗರ ಕ್ಷೇತ್ರ ಇರ್ಬೋದು, ಕ್ಷೇತ್ರ ಇರ್ಬೋದು, ಬಂಗಾರಪೇಟೆ ಕ್ಷೇತ್ರ ಇರ್ಬೋದು, ಹೀಗಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರ ಕೂಡ ಅತ್ಯಂತ ಗಂಭೀರವಾಗಿ ನಾವು ಚುನಾವಣೆ ಮಾಡ್ತಿದ್ದೀವಿ. ಎಲ್ಲ ಪ್ರಬಲವಾದ ಅಭ್ಯರ್ಥಿಗಳಿದ್ದೀವಿ, ಮಾಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲರೂ ಮತ ಬಂದವರೆಲ್ಲ ಕುಮಾರಣ್ಣವ್ರ ಮೇಲೆ ಈ ಸರಿ ಮುಖ್ಯಮಂತ್ರಿ ಆಗುವಂಥ ಪಣ ತೊಟ್ಟು ಎಲ್ಲ ಏನೇ ಆಗಲಿ ಈ ಸರಿ ನಾವು ವಾರಕ್ಕೆ 6 ಕೂಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ JDS ಜಯಬೇರಿ ಬರ್ತದೆ ಅಂತ ತಿಳಿಸಕ್ಕೆ ಇಷ್ಟಪಡ್ತೇವೆ. ಮುಂದಿನ 23ನೇ ಚುನಾವಣೆಯಲ್ಲಿ ಕೋಲಾರ ಜಿಲ್ಲಾ ಮಟ್ಟದಲ್ಲಿ ಎಷ್ಟು ತಾಲೂಕುಗಳು ಸಂಭವಿಸಿವೆ? ಮುಂದಿನ 2023 ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯ 6 ಕ್ಷೇತ್ರಗಳು ಕೂಡ JDS ಸರ್, ರಾಜ್ಯದಲ್ಲಿ ಓವರಾಲ್ ಎಲ್ಲ ಕ್ಷೇತ್ರಗಳಲ್ಲಿ ಅಧಿಕಾರ ಎಷ್ಟು ಬರುತ್ತೆ, ಯಾವ ಒಂದು ಸೀಟು ತಮ್ಮ ಒಂದು JDS ಪಕ್ಷ? ನಮ್ಮ ಗುರಿ ಏನಿದೆ, ಕುಮಾರಣ್ಣವ್ರ ಗುರಿ 123 ಗುರಿ, ಮಿಷನ್ 123 ನಾವು ಖಂಡಿತವಾಗಿ ಅಚೀವ್ ಮಾಡ್ತೀವಿ. ಈಗಾಗಲೇ ನಾವು ಕುಮಾರಣ್ಣವರ ಇವತ್ತಿಗೆ 69 ಕ್ಷೇತ್ರಗಳಲ್ಲಿ ಪಂಚರಾಜ್ಯ ಯಾತ್ರೆ ಮುಂದುವರಿಸಿದ್ದಾರೆ. ಮತ್ತು ಮುಂದಿನ ಹಂತಗಳಲ್ಲಿ ಕೂಡ ಎಲ್ಲ ಭಾಳಷ್ಟು ತಾವು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಭಾಳಷ್ಟು ಸ್ಪಂದನೆ ಸಿಗ್ತದೆ. ಒಂದು ಕಡೆ ಎಲ್ಲ ಲಕ್ಷಾಂತರ ಜನ ಹೊರ ಮಾಡ್ಕೊಂಡಿದ್ದಾರೆ. ಯಾವುದು ಹಣ ಆಮಿಷಗಳು ಬರ್ತಾ ಇರ್ತಂಥ ಜನ ಅಲ್ಲ. ಕುಮಾರಣ್ಣ ಪ್ರೀತಿ ಪಂಚಾಯತ್ ಮತ್ತು ಈಗಿನ ದುರಾಡಳಿತಕ್ಕೆ ರೋಸವಾಗಿ ಎಲ್ಲ ಮಕ್ಕಳು ನಾವು 123 ಏನಿದೆ ಸ್ವತಂತ್ರ ಸರ್ಕಾರ ಎಲ್ಲ ನನ್ನ ಕೋಲಾರ ಜಿಲ್ಲೆ ಮತಬಂಧವರಿಗೂ ಹಾಗೂ ನಾಗರಿಕರಿಗೂ, ಸಮಸ್ತ ನಾಗರಿಕರಿಗೂ ನನ್ನ ವಂದನೆಗಳು. ನಮ್ಮ ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ಪ್ರಬಲವಾಗಿ ಮುನ್ನುಗ್ಗುತ್ತಿದೆ. ಮತ್ತು ನಾವು 6 ಕ್ಷೇತ್ರಗಳಲ್ಲೂ ಕೂಡ ನಾವು ಖಂಡಿತವಾಗಿ ಗೆಲುವು ನಿರೀಕ್ಷೆ ಇಟ್ಟಿದ್ದೇವೆ. ಯಾಕಂತಂದರೆ ಈಗ ಶ್ರೀನಿವಾಸಪುರ ಕ್ಷೇತ್ರ ಇರ್ಬೋದು, ಪ್ರತಿಯೊಂದು ಗ್ರಾಮ ಹಂತದಲ್ಲಿ, ಹೋಬಳಿ ಹಂತದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಹಂತದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮನೇ ಇದಕ್ಕೆ ಒಂದು ನಿದರ್ಶನಗಳಾಗಿದೆ. ನನ್ನ ಕ್ಷೇತ್ರದಂಥ KGF ಕ್ಷೇತ್ರದಲ್ಲಿ ಕೂಡ ಸಹ ಕೂಡ ಅದೇ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ, ಪ್ರತಿಯೊಂದು ಗ್ರಾಮದಲ್ಲಿ ಮತ್ತು ವಾರ್ಡ್ ಮಟ್ಟದಲ್ಲಿ ಕೂಡ ಸುಮಾರು ಜನ ಇತರೆ ಪಕ್ಷಗಳನ್ನು ತೊರೆದು JDS ಕುಮಾರಣ್ಣವರ ನಾಯಕತ್ವ ಹೆಚ್ಚಿಕೊಂಡು ಮತ್ತು ಪಕ್ಷದ ಸಿದ್ಧಾಂತಗಳನ್ನು ಹೆಚ್ಚಿಕೊಂಡು ಭಾಳಷ್ಟು ಬರ್ತಾ ಇದ್ದಾರೆ. ಹಾಗೂ ನಮಗೆ
ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಳಬಾಗಿಲು ಕ್ಷೇತ್ರ ಇರ್ಬೋದು, ಮಾಲೂರು ಕ್ಷೇತ್ರ ಇರ್ಬೋದು, ಬಂಗಾರಪೇಟೆ ಕ್ಷೇತ್ರ ಇರ್ಬೋದು, ಹೀಗಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರ ಕೂಡ ಅತ್ಯಂತ ಗಂಭೀರವಾಗಿ ನಾವು ಚುನಾವಣೆ ಮಾಡ್ತಾಯಿದ್ದೀವಿ. ಎಲ್ಲ ಪ್ರಬಲವಾದ ಅಭ್ಯರ್ಥಿಗಳಿದ್ದೀವಿ, ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲರೂ ಮತ ಬಂದವರೆಲ್ಲ ಕುಮಾರಣ್ಣವ್ರ ಮೇಲೆ ಈ ಸರಿ ಮುಖ್ಯಮಂತ್ರಿ ಆಗಬೇಕಂತ ಪಣ ತೊಟ್ಟು ಎಲ್ಲ ಏನೇ ಆಗಲಿ ಸರಿ ನಾವು ವಾರಕ್ಕೆ 6 ಕೂಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ JDS ಜಯಬೇರಿ ಬರ್ತದೆ ಅಂತ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮುಂದಿನ 2023 ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯ 6 ಕ್ಷೇತ್ರಗಳು ಕೂಡ JDS ಸರ್, ರಾಜ್ಯದಲ್ಲಿ ಯಾವ ಒಂದು JDS ನಮ್ಮ ಗುರಿ ಏನಿದೆ, ಕುಮಾರಣ್ಣವ್ರ ಗುರಿ 123 ಗುರಿ, ಮಿಷನ್ 123 ನಾವು ಖಂಡಿತವಾಗಿ ಅಚೀವ್ ಮಾಡ್ತೀವಿ.